ಮಿತ್ರರೇ ನಮಸ್ಕಾರ. ಕಳೆದ ಹಲವು ದಿನಗಳಿಂದ ಭಾರೀ ನಿರೀಕ್ಷೆ ಹುಟ್ಟಿಸಿದ್ದಂಥ ಭಾರತ ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಡೀಲ್ ಕೊನೆಗೂ ಫೈನಲ್ ಆಗಿದೆ. ಯುರೋಪಿಯನ್ ಯೂನಿಯನ್ನ ಉನ್ನತ ನಾಯಕರು ಭಾರತಕ್ಕೆ ಬಂದು ಈ ಡೀಲ್ಗೆ ಅಧಿಕೃತವಾಗಿ ಸಹಿ ಹಾಕಿದ್ದಾರೆ. ಇವತ್ತು ವಿಶ್ವದ ಮಾಧ್ಯಮಗಳು ಒಂದೇ ಮಾತು ಹೇಳ್ತಾ ಇವೆ, ಇದು ಗೇಮ್ ಚೇಂಜರ್ ಡೀಲ್ ಅಂತ. ಆದರೆ ಯಾಕಿಷ್ಟೊಂದು ಹೈಪ್? ನಿಜವಾಗಲೂ ಭಾರತಕ್ಕೆ ಲಾಭ ಇದೆಯಾ? ಈ ಡೀಲ್ನಿಂದ ಚೀನಾ, ಬಾಂಗ್ಲಾದೇಶಗೆ ಏನು ಪರಿಣಾಮ? ಮತ್ತು ಅಮೆರಿಕ, ವಿಶೇಷವಾಗಿ ಟ್ರಂಪ್ ಏನು ಪ್ರತಿಕ್ರಿಯೆ ಕೊಡ್ತಾರೆ? ಇದೆಲ್ಲವನ್ನೂ ಬಹಳ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವಂತೆ ಹೇಳ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಶ್ವದ ಅತಿದೊಡ್ಡ ಟ್ರೇಡ್ ಡೀಲ್ ಯಾಕೆ? ಮಿತ್ರರೇ, ಭಾರತದಲ್ಲಿ 145 ಕೋಟಿ ಜನ, ಯುರೋಪಿಯನ್ ಯೂನಿಯನ್ನಲ್ಲಿ 60 ಕೋಟಿ ಜನ, ಅಂದ್ರೆ ಸುಮಾರು 200 ಕೋಟಿ ಜನರ ಮಾರುಕಟ್ಟೆ ನಡುವೆ ನಡೆದ ಡೀಲ್ ಇದು. ಇದು ಒಂದು ದೇಶದ ಜೊತೆ ಅಲ್ಲ, 27 ದೇಶಗಳ ಕೂಟದ ಜೊತೆ ಭಾರತ ಮಾಡಿದ ಟ್ರೇಡ್ ಡೀಲ್. ಇದರಿಂದ ಭಾರತ ಫ್ರೀ ಟ್ರೇಡ್ ಡೀಲ್ ಹೊಂದಿರುವ ದೇಶಗಳ ಸಂಖ್ಯೆ 34ಕ್ಕೆ ಏರಿಕೆಯಾಗುತ್ತೆ. ಒಮ್ಮೆಗೆ 27 ಶ್ರೀಮಂತ ದೇಶಗಳ ಮಾರುಕಟ್ಟೆ ಆಕ್ಸೆಸ್, ಇದಕ್ಕಿಂತ ದೊಡ್ಡ ಅವಕಾಶ ಇನ್ನೇನು ಬೇಕು? ಯುರೋಪ್ ಯಾಕೆ ಇಷ್ಟು ಆಸಕ್ತಿ ತೋರಿಸಿದೆ? ಈ ಡೀಲ್ ಹೊಸದಲ್ಲ ಮಿತ್ರರೇ. ಕಳೆದ 20 ವರ್ಷಗಳಿಂದ ಈ ಮಾತುಕತೆ ನಡೆಯುತ್ತಿತ್ತು. ಆದರೆ ಆಗ ಯುರೋಪ್ ಕೇಳ್ತಾ ಇದ್ದದ್ದೇನು ಗೊತ್ತಾ? ಕಂಪ್ಲೀಟ್ ಝೀರೋ ಟ್ಯಾರಿಫ್. ಭಾರತ ಅದಕ್ಕೆ ಒಪ್ಪಿರಲಿಲ್ಲ. ನಮ್ಮ ಹಿತಾಸಕ್ತಿ ಮೊದಲು ಅನ್ನೋ ಸ್ಟ್ಯಾಂಡ್ ಭಾರತ ತೆಗೆದುಕೊಂಡಿತ್ತು. ಇವತ್ತು ಯುರೋಪ್ ಏಕೆ ಒಪ್ಪಿಕೊಂಡಿದೆ? ಒಂದು ಕಾರಣ ಭಾರತದ ಭಾರೀ ಮಾರುಕಟ್ಟೆ, ಇನ್ನೊಂದು ಕಾರಣ ಅಮೆರಿಕ, ವಿಶೇಷವಾಗಿ ಟ್ರಂಪ್ ಫ್ಯಾಕ್ಟರ್. ಯುರೋಪ್ ಅಮೆರಿಕಾಗೆ ಮೆಸೇಜ್ ಕೊಡಬೇಕಿದೆ, ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ. ಅದಕ್ಕೆ ಭಾರತ ಜೊತೆ ಈ ಡೀಲ್ಗೆ ಇಷ್ಟು ಹೈಪ್. ಅಮೆರಿಕ ಯಾಕೆ ಕೋಪದಲ್ಲಿದೆ? ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಒಂದು ಭಾರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಹೇಳಿದ್ದು, ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿ ಅದನ್ನ ರಿಫೈನ್ ಮಾಡಿ ಯುರೋಪ್ಗೆ ಮಾರ್ತಾ ಇದೆ. ಅದರ ಮೂಲಕ ಯುರೋಪ್ ತಾವೇ ತಮ್ಮ ಮೇಲಿನ ಯುದ್ಧಕ್ಕೆ ಹಣ ಕೊಡ್ತಿದ್ದಾರೆ. ಅಂದ್ರೆ ಭಾರತ ಯುರೋಪ್ ಟ್ರೇಡ್ ಡೀಲ್ ಅಮೆರಿಕಾಗೆ ನೇರವಾಗಿ ಉರಿ ತಂದಿದೆ. ಇಡೀ ವಿಶ್ವ ಈಗ ಕಾಯ್ತಾ ಇದೆ, ಟ್ರಂಪ್ ಏನು ಹೇಳ್ತಾರೆ? ಯುರೋಪ್ ಮೇಲೆ ಹೊಸ ಟ್ಯಾರಿಫ್ ಹಾಕ್ತಾರಾ? ಭಾರತಕ್ಕೆ ನಿಜವಾದ ಲಾಭ ಏನು? ಈಗ ಮುಖ್ಯ ವಿಷಯಕ್ಕೆ ಬರೋಣ. ಏರ್ಕ್ರಾಫ್ಟ್ ಆ್ಯಂಡ್ ಸ್ಪೇರ್ ಪಾರ್ಟ್ಸ್ $6.4 ಬಿಲಿಯನ್ ಎಕ್ಸ್ಪೋರ್ಟ್, ಟ್ಯಾರಿಫ್ 11%, ಈಗ 0%. ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಎಕ್ವಿಪ್ಮೆಂಟ್ $3.4 ಬಿಲಿಯನ್, ಟ್ಯಾರಿಫ್ 27.5%, ಈಗ 0%. ಮೋಟಾರ್ ವೆಹಿಕಲ್ಸ್ $1.5 ಬಿಲಿಯನ್, ಟ್ಯಾರಿಫ್ 22%, ಈಗ 0%. ಟೆಕ್ಸ್ಟೈಲ್ ಅತಿ ದೊಡ್ಡ ಗೆಲುವು, ಈ ಹಿಂದೆ 12%, ಈಗ 0 ಟ್ಯಾರಿಫ್. ಯುರೋಪ್ನಲ್ಲಿ ವರ್ಷಕ್ಕೆ $265 ಬಿಲಿಯನ್ ಟೆಕ್ಸ್ಟೈಲ್ ಮಾರುಕಟ್ಟೆ ಇದೆ. ಈವರೆಗೆ ಲಾಭ ಮಾಡ್ತಾ ಇದ್ದದ್ದು ಬಾಂಗ್ಲಾದೇಶ. ಇನ್ನು ಮುಂದೆ ಭಾರತ ನೇರ ಕಾಂಪಿಟೀಟರ್. ಭಾರತ ಗುರಿ ಇಟ್ಟುಕೊಂಡಿದೆ $7 ಬಿಲಿಯನ್ದಿಂದ $30-40 ಬಿಲಿಯನ್ ಎಕ್ಸ್ಪೋರ್ಟ್. ಇದು ಎರಡು ಅಳಗೆ ಕತ್ತಿ. ಯಾಕೆ? ಯುರೋಪ್ನ ಕಾರುಗಳು, ವೈನ್, ಬಿಯರ್, ಫುಡ್ ಪ್ರಾಡಕ್ಟ್ಸ್ ಭಾರತದಲ್ಲಿ ಸಸ್ತೆಯಾಡ್ತವೆ. ಬೆನ್ಸ್, BMW ಬೆಲೆ ಇಳಿಯುತ್ತೆ, ವೈನ್, ಬಿಯರ್ ಅಗ್ಗ ಆಗುತ್ತೆ. ಇದರಿಂದ ಭಾರತೀಯ ಕಂಪನಿಗಳ ಮೇಲೆ ಒತ್ತಡ ಬರುತ್ತೆ. ಆದರೆ ಇದರ ಪಾಸಿಟಿವ್ ಸೈಡ್ ಏನು ಗೊತ್ತಾ? ಕಾಂಪಿಟೀಷನ್ ಹೆಚ್ಚಾಗುತ್ತೆ. ಭಾರತೀಯ ಕಂಪನಿಗಳು ಉತ್ತಮ ಕ್ವಾಲಿಟಿ, ಕಡಿಮೆ ಬೆಲೆಯಲ್ಲಿ ಕೊಡ್ತವೆ. ಲಾಭ ಆಗೋದು ಸಾಮಾನ್ಯ ಜನರಿಗೆ. ಆದರೆ ನಮ್ಮ ಜವಾಬ್ದಾರಿ ಏನು? ಮಿತ್ರರೇ, ಟ್ರೇಡ್ ಡೀಲ್ ಸರ್ಕಾರ ಮಾಡುತ್ತೆ, ಆದರೆ ದೇಶ ಗೆಲ್ಲಬೇಕು ಅಂದ್ರೆ ಜನ ಕೂಡ ಗೆಲ್ಲಬೇಕು. ವಿದೇಶಿ ವಸ್ತುಗಳು ಬಂದಾಗ ನಾವು ಸಂಪೂರ್ಣವಾಗಿ ನಮ್ಮ ಬ್ರ್ಯಾಂಡ್ಗಳನ್ನ ಮರೆತು ಬಿಟ್ರೆ ದೇಶಕ್ಕೆ ನಷ್ಟ. ಅದಕ್ಕಾಗಿ ಭಾರತೀಯ ಬ್ರ್ಯಾಂಡ್ಗಳಿಗೆ ಮೊದಲ ಆದ್ಯತೆ, ಆತ್ಮನಿರ್ಭರ ಭಾರತದ ಬೆಂಬಲ. ಅಂತಿಮವಾಗಿ, ಭಾರತ ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಡೀಲ್ ದೊಡ್ಡ ಅವಕಾಶ, ದೊಡ್ಡ ಸವಾಲು. ಆದರೆ ಸರಿಯಾಗಿ ಬಳಸಿದ್ರೆ ಭಾರತಕ್ಕೆ ಭಾರೀ ಲಾಭ. ಮುಂದೆ ಇದರ ಬಗ್ಗೆ ಇನ್ನಷ್ಟು ಡೆವಲಪ್ಮೆಂಟ್ ಆಗ್ತವೆ. ಆಗ ನಿಮಗೆ ಮತ್ತೆ ಡೀಟೇಲ್ ವಿಡಿಯೋ ತರ್ತೇನೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.